ಗುರೂಜಿ ಅದೇ ಹೇಳ್ತಾ ಇದ್ದೆ ನಾನು ಬ್ರೇಕಿಗೆ ಮುಂಚೆ, ಮಹಾಲಕ್ಷ್ಮಿಯನ್ನು ಕೂರಿಸೋದು ಎಷ್ಟು ಇಂಪಾರ್ಟೆಂಟು, ಮಹಾಲಕ್ಷ್ಮಿಯನ್ನು ಪೂಜೆ ಆಗಿ ಎಲ್ಲ ಆದ ನಂತರ ಆಕೆಯನ್ನು ಕದಲಿಸೋದು ಬಹಳ ಇಂಪಾರ್ಟೆಂಟ್, ಅದನ್ನು ತೆಗೆಯೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿಯಾದಂತಹ ಕ್ರಮವನ್ನು ಅನುಸರಿಸಬೇಕು ಅಂತ ಹೇಳಿ? ಸಾಧಾರಣವಾಗಿ ಏನು ಕ್ರಮ ಅಂತ ಏನಿಲ್ಲ. ಇವಾಗ ಅಕಸ್ಮಾತ್ ಸೋಮವಾರ ಇಟ್ಟಿರೋದ್ರಿಂದ ಇವತ್ತೇ ಬೇಕಾದ್ರೆ ವಿಸರ್ಜನೆ ಮಾಡ್ಬೋದಾಗಿತ್ತು. ಬಟ್ ಅಮಾವಾಸ್ಯೆ ಮಹಾಲಕ್ಷ್ಮಿ ಪೂಜೆ ಆಗಿರೋದ್ರಿಂದ, ಅಮಾವಾಸ್ಯೆ ಪೂರ್ತಿ ಇರೋದ್ರಿಂದ ಇವತ್ತು ಹಂಗೆ ಇದ್ಕೊಳ್ಳಿ, ನಾಳೆ ಬೇಕಾದ್ರೆ ವಿಸರ್ಜನೆ ಮಾಡ್ಬೋದು ಅಂತ ಅಂದ್ಕೊ. ಕೆಲವ್ರು ನಾಳೆ ಅಂದರೆ ಅಕಸ್ಮಾತ್ ನೀವೆಲ್ಲ ಹೊರಗಡೆ ಹೋಗದೇ ಇದ್ದರೆ, ಹೆಣ್ಮಕ್ಳು ಅಕಸ್ಮಾತು ನಮ್ಮ ಕೆಲಸ ಇದೆ ಊರಿಗೆ ಹೊರಟೋಗೋಣ ಅಂತ ಹೊರಟೋಗಿದ್ದಾಗಿದ್ರೆ ದೇವ್ರನ್ನ ಒಬ್ಬಂಟಿಯಾಗಿ ಕುಡಿಸ್ಬಿಟ್ಟು ಹೊರಟೋಗ್ತೀರಾ ಅಂತ. ನೀವು ಮಾತ್ರ ತಿಂಡಿ ತೀರ್ತಾ ಎಲ್ಲ ಬೇಕು, ಪಾಪ ಅವಳಿಗೆ ತಿಂಡಿ ತೀರ್ತಾ ಬೇಡವಾ, ನೈವೇದ್ಯ ಬೇಡ, ಏನು ಬೇಡ ಅಂತ ಅಂದ್ಬಿಟ್ಟಾಗ ಏನಾಗುತ್ತೆ, ಒಬ್ಬಂಟಿ ಮಾಡ್ಕೊಂಡು ಹೊರಟೋಗೋದಂಗೆ ಆಗುತ್ತೆ. ಅದಕ್ಕೆ ನಾಳೆ ಅಕಸ್ಮಾತ್ ನೀವು ನಾಳೆನೂ ನಾಡಿದ್ದು ಮನೇಲೇ ಇರ್ತೀನಿ ಎಲ್ಲೂ ಹೋಗಲ್ಲ ಅಂತಂದರೆ ನಾಳೆನೂ ಇಟ್ಟು ನಾಡಿದ್ದು ಬಲಿಪಾಡ್ಯಮಿ ದಿವಸ ಬೆಳಗ್ಗೆ ಬಂದು ಪ್ರಾರ್ಥನೆ ಮಾಡಿ ವಿಸರ್ಜನೆ ಮಾಡ್ಬಿಡ್ಬೋದು ಅಲ್ಲಿವರೆಗೂ. ಯಾಕೆಂದರೆ ಮಂಗಳವಾರ ತಿರುಗಿ ವಾಪಸ್ ಯಾಕೆ ಕಳಿಸ್ಬೇಕು, ಮನೇಲಿ ಬಂದಿದ್ದವಳು ಇರ್ತಾಳೆ, ನೀವು ಮನೇಲಿ ಇದ್ದರೆ. ಇಲ್ಲದೇ ಇದ್ದರೆ ಬೆಳಗಿನ ಜಾವ ನಾಳೆ ಬೆಳಗ್ಗೆ ಏನು ಅಂದರೆ ದೀಪ ಹಚ್ಚಕ್ಕೆ ಮೊದಲು ಬೆಳಗ್ಗೆ ಸ್ನಾನಗಿನ ಮಾಡಿದ ತಕ್ಷಣ ಕರಳಿಸಿ ವಿಸರ್ಜನೆ ಮಾಡಿಬಿಡ್ಬೋದು ಬೆಳಗ್ಗೆ. ಅಮಾವಾಸ್ಯೆ ಪೂಜೆಗೆ ನೀವೆಲ್ಲ ಹೋಗಬೇಕು ಅಂತಂದರೆ ಎಲ್ಲೂ ಹೋಗಲ್ಲ ಅಂದರೆ ಲಕ್ಷ್ಮಣಗೆ ನಾಳೆ ಮಾಡ್ಕೊಳ್ಬೋದು. ಮಹಾಲಕ್ಷ್ಮಿ ವಿಸರ್ಜನೆ ಮಾಡೋ ಸಮಯಕ್ಕೆ ಮಡ್ಲಕ್ಕಿನ ತುಂಬಬೇಕು. ಏನು ಮಡ್ಲಕ್ಕಿ? ದೇವ್ರಿಗೂ ಮಡ್ಲಕ್ಕಿ ಕೊಡಬೇಕು. ತೆಂಗಿನಕಾಯಿ, ವಿಶೇಷವಾಗಿರೋ ಕೊಬ್ಬರಿ, ಆ ಕೊಬ್ಬರಿ ಗಿಟ್ಟಕ್ಕೆ ಕೊಟ್ಟರೆ ಪೂರ್ತಿ ಕೊಡಬೇಕು, ಯಾವತ್ತೂ ಅರ್ಧ ಕೊಡಬೇಡಿ. ಕೆಲವ್ರು ಏನು ಮಾಡ್ತಾರೆ, ಅರ್ಧನ ಹೊರಭಾಗದಿಂದ ಅಂಗಡಿಯಿಂದ ಬಂದಾಗ ಕತ್ತರಿಸ್ಕೊಂಡು ಕಣ್ಮುಂದೆ ಕತ್ತರಿಸ್ಕೊಂಬಂದರೆ ಓಕೆ. ನೀವೇನು ಮಾಡ್ತೀರಾ, ಅರ್ಧ ಕೊಬ್ಬರಿ ಗಿಟ್ಟು ಕೊಡಪ್ಪ ಅಂದ್ಬಿಡ್ತೀರಾ. ಆ ಕೊಬ್ಬರಿ ಕತ್ತರಿಸಿದಾಗ ಅರ್ಧ ನಿಮಗೆ ಬಂದಿರುತ್ತೆ, ಅರ್ಧ ಇನ್ನೊಬ್ರಿಗೆ ಯಾರಿಗೋ ವಿಶೇಷವಾಗಿ ಹೊಟ್ಟೋಗಿರುತ್ತೆ. ಆವಾಗೇನಾಗುತ್ತೆ, ಪ್ರಯೋಜನ ಇಲ್ಲ. ಅವ್ರು ಯಾವುದಕ್ಕೆ ಉಪಯೋಗಿಸ್ತಾರೋ ಗೊತ್ತಿಲ್ಲ, ಆ ಕೊಬ್ಬರಿ ಪೂರ್ತಿಯಾಗಿ ತೊಗೋಬೇಕು. ಅದಕ್ಕೆ ಯಾವತ್ತು ತಿಳ್ಕೊಳ್ಳಿ, ಗಿಟ್ಟಕ್ಕೆ ತೊಗೊಂಡ್ರೆ ಪೂರ್ತಿ ಇರೋದೇ ಹೋಲ್ಸೇಲಾಗಿ ತೊಗೋಬೇಕು. ನೀವು ಅರ್ಧ ತೊಗೊಂಬರ್ಬೇಡಿ, ಇಲ್ಲ ಕಣ್ಣು ಮುಂದೆ ಅಲ್ಲೇ ಕತ್ತರಿಸ್ಕೊಂಡು ಎತ್ಕೊಂಬನ್ನಿ, ಹೊರತು ಅರ್ಧ ಮಾತ್ರ ನಿಮ್ಮ ಮನೆಗೆ ತರಕ್ಕೆ ಹೋಗಬೇಡಿ. ಆ ಕೊಬ್ಬರಿ ಗಿಟ್ಟು ಕಣ್ಣು ಕಪ್ಪು ತುಂಬ ಇಷ್ಟ, ಬಳೆಗಳು ತುಂಬ ಇಷ್ಟ. ನೀವೇನು ನೈವೇದ್ಯ ಮಾಡ್ತೀರಾ, ಕೋಸಂಬರಿ ಮಾತ್ರ ನೈವೇದ್ಯ ಮಾಡಿರಿ. ಕನಿಷ್ಠ ಪಕ್ಷ 3 ಜನಕ್ಕೆ ಕೊಡಬೇಕು. ಯಾರೋ ಒಂದು ಮುತ್ತೈದೆ, ಒಂದು ವಿಶೇಷವಾಗಿ ಕನ್ಯಾ, ವಿಶೇಷವಾಗಿ ಕನ್ಯಾ ಅಂದರೆ ಮದುವೆ ಆಗದೆ ಇರ್ತಕ್ಕಂಥವಳಿದ್ರೆ, ಪುಟಾಣಿ ಕನ್ಯಾ ಮುತ್ತೈದೆ ಅಂದರೆ ಯಾವುದಾದ್ರೂ ಮಗು 5 ವರ್ಷಕ್ಕಿಂತ ಚಿಕ್ಕವಳಿದ್ರೆ, ಸೊ ಈ 3 ಜನಕ್ಕಾದರೂ ಕನಿಷ್ಠ ಪಕ್ಷ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೊಂದು ಮಡ್ಲಕ್ಕಿ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಕಾಲು ತೊಳೆದು, ವಿಶೇಷವಾಗಿ ಹೊರಗಡೆ ಕೈ ಕಾಲು ತೊಳ್ಕೊಂಡು ನಮಸ್ಕಾರ ಮಾಡ್ಕೋಬೇಕು. ಈ ಕೈ ಕಾಲು ತೊಳೆದು ನಮಸ್ಕಾರ ಮಾಡಿದಾಗ ಏನು ಮಾಡ್ತೀರಾ, ಭಾಳ ಜನ ಬರ್ತೀನಿ ಸಾವಿತ್ರಮ್ಮ ಅಂತ ಅವ್ರು ಅಂದರೆ ಹೋಗಿ ಬರ್ತೀನಿ ಸರ್ ಸುಮಿತ್ರಮ್ಮ ಅಂತ ಹೇಳಿದೆ, ಅವ್ರು ಹೊರಗಡೆ ಹೊರಟೋಗ್ತಾರೆ. ಹೊರಗಡೆ ಹೋದ ತಕ್ಷಣ ಕಳಿಸ್ಬಿಡ್ತೀರ. ನೀವು ಮಾಡಬಾರ್ದು ಹಾಗೆ. ಯಾವತ್ತು ಅರ್ಶಿನ ಕುಂಕುಮ ಹೆಂಗಸರಿಗೆ ಕೊಡ್ತೀರೋ ಅವ್ರ ಮನೆ ಬಿಟ್ಟು ಆಚೆ ಹೋದ ತಕ್ಷಣ ನೀವೇನು ಮಾಡಬೇಕು ಅಂತ, ತಿರುಗಿ ಅವ್ರನ್ನ ಆಚೆ ನಿಲ್ಲಿಸ್ಬೇಕು, ತಿರುಗಿ ಮನೆ ಕಡೆ ನೋಡಬೇಕು. ಅವರು ನೀವು ಅರ್ಶಿನ ಕುಂಕುಮ ಕೊಟ್ಟು ಕಳಿಸಿದ ತಕ್ಷಣ ಹೊರಗಡೆ ನಿಲ್ಲಿಸಿ ಅವ್ರು ಬಂದಾಗ ಒಂದು ಆರತಿ ಎತ್ತಿ ಬನ್ನಿ ಒಳಗೆ ಅಂತ ಮತ್ತೆ ಕರಿಬೇಕು. ಕರೆದಾಗ ನಿಮ್ಮ ಜೊತೆ ಲಕ್ಷ್ಮೀ ಪೂಜೆ ಮಾಡಿಸ್ಕೊಂಡು ಮುತ್ತೈದೆ ಹೊರಗಡೆ ಹೋಗಿರೋ ಮಹಾಲಕ್ಷ್ಮಿ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಏನಿರ್ತಾರೆ ಮತ್ತೆ ಆ ರೂಪದಲ್ಲಿ ವಾಪಸ್ ಬಂದು ಆಮೇಲೆ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಡಲಿ. ಕುಂಕುಮ ಕೊಟ್ಟ ತಕ್ಷಣ ನೀವು ಆಚೆ ಕಳಿಸ್ಬಿಟ್ರೆ ನೇಟಿಗೆ ಹೊಟ್ಟೋಗುತ್ತೆ ಲಕ್ಷ್ಮಿ ನಿಮ್ಮ ಮನೆ ಆಚೆ. ಹುಷಾರು ಹೇಳಿದ್ದೀನಿ, ಮೆತ್ತಗಿದೊಂದು ಐಡಿಯಾ ಜ್ಞಾಪಕ ಇಟ್ಕೊಳ್ಳಿ. ಹೊರಗಡೆ ಹೋದ ತಕ್ಷಣ ತಿರ್ಕೊಳ್ಳಿ ವಾಪಸ್. ಅವರು ಬಂದಾಗ ಅಲ್ಲೇ ಹೊಸಲ ಹತ್ರ ಒಂದು ಆರತಿ ತೆಗೆದು ಲೈನಾಗ 5 ಜನ ಕೊಟ್ಟಿರ್ತೀರಿ, 5 ಜನನೂ ಹಿಂದೆ ತಿರುಗಿ ಒಳಗಡೆ ಬನ್ನಿ ಅಂತ ಹೇಳಿ ಬಂದು ಸ್ವಲ್ಪ ಕೂತ್ಕೊಂಡು ನೀವು ಕೋಸಂಬರಿ ಏನು ಕೊಡ್ತೀರ ತಿಂದುಬಿಟ್ಟು ನೆಕ್ಸ್ಟ್ ವಾಕ್ ಆಮೇಲೆ ಹೋಗ್ಕೊಳ್ಳಿ. ಬಟ್ ಅರ್ಶಿನ ಕುಂಕುಮ ಕೊಟ್ಟ ತಕ್ಷಣ ಕಳಿಸ್ಬೇಡಿ. ಆಮೇಲೆ ಯಾವುದು ತಿಳ್ಕೊಳ್ಳಿ, ಸೆರಗನ್ನ ಮೇಲೆ ಹಾಕ್ಕೊಂಡೇ ಪೂಜೆ ಮಾಡಬೇಕು. ಮಹಾಲಕ್ಷ್ಮಿ ಪೂಜೆ, ಮಹಾಲಕ್ಷ್ಮಿ ಕಲಶ ಇಡೋಗಿದ್ರೆ ಎಲ್ಲರಿಗೂ ತೋರಿಸೋ ಹಾಗಿದ್ರೆ ವರಮಹಾಲಕ್ಷ್ಮಿ ಇಟ್ಟ ಹಾಗೆ ಸಪ್ರೇಟ್ ಇಡಬೇಡಿ. ದೇವ್ರ ಮನೇಲೆ ಇಡಿ. ಲಕ್ಷ್ಮೀನೇ ಯಾವತ್ತು ಅಮಾವಾಸ್ಯೆ ಪೂಜೆಗಳನ್ನ ದೇವ್ರ ಮನೇಲಿ ಇಡಬೇಕು. ಯಾಕೆಂದರೆ ಮೂಲ ಬಿಂಬಂ ಕರಿಷ್ಯದ್ ಮತ್ತೆ ತಿರುಗಿ ಅಕ್ಷರ ತೊಗೊಂಡು ಮೂಲ ಬಿಂಬಂಗೆ ಹಾಕಬೇಕು. ಮಾಡೋಕ್ಕೆ ಕೆಲಸವಿಲ್ಲ, ಅರ್ಚಕರು ಯಾರೂ ಬರಲ್ಲ, ಯಥಾಶಕ್ತಿ ನೀವು ಮಾಡಬೇಕು. ಒಂದು ಅಷ್ಟೋತ್ರ ಓದ್ಕೊಳ್ಳಿ. ಲಕ್ಷ್ಮೀ ನವಂ ಪ್ರಕೃತಿ ಎನ್ಮ ಓಂ ವಿಕೃತಿ ಎನ್ಮ ವಿದ್ಯಾ ಎನ್ಮಂ ಸರ್ವಭೂತ ಹಿತ ಪ್ರದಾ ಎನ್ಮ ಅಂತ ಹೇಳ್ಕೊಂಡು ಓದ್ಕೊಳ್ಳಿ. ಇಲ್ಲ ನಮಸ್ತೇಸ್ತು ಮಹಾಮಾಯ ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೇಳಿ ಆ ಕೊಲ್ಲೂರು ಮೂಕಾಂಬಿಕೆಯ ರೂಪದಲ್ಲಿರ್ತಕ್ಕಂಥ ಜಗನ್ಮಾತೆ ಈಗ ಕಮಲಶಿಲೆಗೆ ಹೊಟ್ಟೋಗಿದ್ದಾಳೆ. ಕೊಲ್ಲೂರು ಮೂಕಾಂಬಿಕೆ ಸಾನ್ನಿಧ್ಯ ಹೊಟ್ಟೋಗಿದೆ. ಕೊಲ್ಲೂರು ಮೂಕಾಂಬಿಕೆಯಿಂದ ಒಳ್ಳೆಯಲ್ಲೂ ಇದ್ದಾಳೆ, ಈಗ ಕಮಲಶಿಲೆಯಲ್ಲಿ ಕೂತಿದ್ದಾಳೆ. ಅದಕ್ಕೆ ಅಂಥ ಒಂದು ದೈವಲಕ್ಷ್ಮಿ ಅನುಗ್ರಹವನ್ನು ನೀವು ಪಡಿಬೇಕಂದ್ರೆ ಯಾವುದು ತಿಳ್ಕೊಳ್ಳಿ, ಒಂದೇ ಕ್ಷೇತ್ರದಲ್ಲಿ ಕೂತಿರಲ್ಲ, ಎಲ್ಲಿ ಜನ ಜಾಸ್ತಿ ಆಗ್ತಾರೋ ಸಾನ್ನಿಧ್ಯ ಹೊರಟೋಗುತ್ತೆ. ಇದೆಲ್ಲ ಗಮನ ಇರಬೇಕು. ಸೊ ಇದೆಲ್ಲ ನೀವು ಕಾರ್ಯಕ್ರಮ ನಾವೇನು ಮಾಡ್ತೀವಿ ಇದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಪ್ರತಿ ಸಲಿನೂ ಕಾರ್ಯಕ್ರಮ ಮಾಡಿದಾಗ ನಾನು ಹಬ್ಬಕ್ಕೆ ಬಂದಿರ್ತೀನಿ, ಒಂದಷ್ಟು ಹೇಳ್ತೀನಿ. ಇನ್ನೊಂದಷ್ಟು ಡೌಟ್ ಇರುತ್ತೆ ಅಂದರೆ ಬ್ರಹ್ಮಾಂಡ ಗುರೂಜಿನ ಏನು ಮಾಡಬೇಕು, ಬ್ರಹ್ಮಾಂಡ ವಿಚಾರ ಅಂತ ಯೂಟ್ಯೂಬ್ ಚಾನಲ್ ಇರುತ್ತೆ, ಅದರಲ್ಲಿ ನೋಡಿಕೊಂಡ್ರೆ ಮಿಕ್ಕಿದೊಂದಷ್ಟೆಲ್ಲ ನಿಮಗೆ ವಿಚಾರ ಹೇಳ್ಬೋದು. ಯಾವತ್ತೂ ತಿಳ್ಕೊಳ್ಳಿ, ಮಹಾಲಕ್ಷ್ಮಿ ಕೃಪಾಶೀರ್ವಾದ ಪಡಿಬೇಕು ಅಂದರೆ ಮಡಿ ಜಾಸ್ತಿ, ಹಾವು ಮಡಿ ಜಾಸ್ತಿ, ಈಶ್ವರ ಮಡಿ ಜಾಸ್ತಿ, ಆಂಜನೇಯ ಮಡಿ ಜಾಸ್ತಿ, ಸುಬ್ರಹ್ಮಣ್ಯ ಮಡಿ ಜಾಸ್ತಿ. ಈ 5 ದೇವ್ರ ಮಡಿ, ಮಿಕ್ಕಿದವರೆಲ್ಲ ಅಡ್ಜಸ್ಟ್ ಆಗ್ತಾರೆ. 5 ದೇವರು ಮಾತ್ರ ಬಹಳ ಮಡಿ. ಎಷ್ಟು ಚೆನ್ನಾಗಿ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡ್ತೀರೋ ಅಷ್ಟು ಒಳ್ಳೆಯದು. ದೇವಸ್ಥಾನದಲ್ಲಿ ಏನಾದರೂ ಅರ್ಚನೆಗೆ ನಿಮಗೆ ವಿಶೇಷವಾಗಿ ಹರಾಜ್ಗೆ ಹಾಕಿರೋ ಸೀರೆ ದೇವ್ರದ್ದು ಹಚ್ಚಿರೋದು ಕೊಟ್ಟಿರ್ತಾರೆ, ಅದನ್ನು ಹಬ್ಬಕ್ಕೆ ಮಾತ್ರ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ತಿರುಗಿ ಅಲ್ಲೇ ಎತ್ತಿಟ್ಬಿಡಿ. ನೀವು ಅದನ್ನು ಉಟ್ಕೊಂಡು ಊರು ಸುತ್ತಕ್ಕೆ, ಅದನ್ನು ಉಟ್ಕೊಂಡು ಯಾವುದೋ ಸಾವು ಮನೆಗೆ, ಅದನ್ನು ಉಟ್ಕೊಂಡು ಯಾವುದೋ ವಿಶೇಷವಾಗಿ ಮೈಲಿಗೆ ಜಾಗಕ್ಕೆ ಹೋಗಬೇಡಿ.
ದೇವ್ರದ್ದು ಕೊಟ್ಟಿರೋ ಸೀರೆ ನಿಮ್ಗೆ ಅಕಸ್ಮಾತ್ ಅರಿಶಿನ ಕುಂಕುಮ ಕೊಟ್ಟಿರ್ತಾರೋ, ನೀವೇ ಹರಾಜಲ್ಲಿ ತೊಗೊಂಡಿರ್ತಿರೋ ದೇವಸ್ಥಾನದಲ್ಲಿ ಅಂಥ ಸೀರೆಗಳಿದ್ದರೆ ಇಂಥ ಹಬ್ಬಕ್ಕೆ ಉಪಯೋಗಿಸಿ, ತಿರುಗಿ ಮತ್ತೆ ಜೋಡಿಸಿ ಅಲ್ಲೇ ಇಟ್ಬಿಡಿ, ದೇವ್ರ ಮನೇಲಿ ಇಟ್ಬಿಡಿ. ಅದನ್ನು ಬಿಟ್ಟು ಮನೆ ಬಿಟ್ಟು ಆಚೆ ಹೊರಗಡೆ ಹೋಗಬೇಕಾದ್ರೆ ಗಮನ ಇರಲಿ ಯಾವ ಸೀರೆ ಉಟ್ಟಿದ್ದೀನಿ ಅಂತ. ಸೊ ರೇಷ್ಮೆ ಸೀರೆ ಯಥಾಶಕ್ತಿ ಇರೋರು, ಏನೂ ಇಲ್ದಿದ್ದವರು ಕಾಟನ್ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿ ಮಡಿಯಿಂದ ಒಣಗಿ ಹಾಕಿ ಮಹಾಲಕ್ಷ್ಮಿ ಕೇಳ್ಕೊಳ್ಳಿ.